ಮಳೆ ಇದೆ, ಅದ್ರ ಬಗ್ಗೆ ಮಾತಾಡಿದ್ದೀನಿ. ಕರ್ನಾಟಕದಲ್ಲಿ ಭಾರಿ ಮಳೆ ಹೋಗ್ತಾ ಇದೆ. ಇನ್ನು 3 ದಿವಸ ಕಾಲ ಮಳೆ ಇರುತ್ತೆ. ಅದರಲ್ಲಿ ಹವಾಮಾನ ಏನು ಹೇಳುತ್ತೆ ಅಂದರೆ, ಗಾಳಿಯ ವೇಗ ಮತ್ತು ಅಪಾಯಕ ಸೂಚನೆ ಹವಾಮಾನ ಇಲಾಖೆಯಲ್ಲಿ ನೀಡಿರುವಂಥ ಮಾಹಿತಿ ಇದೆ. ಸಂಜೆ ಸಮಯದಲ್ಲಿ ಪ್ರತಿ ಗಂಟೆಯಲ್ಲಿ 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ. ಅದರಲ್ಲಿ ಹಲವಾರು ಕಡೆ ಫುಲ್ಲು ನುಣ್ಣು, ಆವಿನಕಲ್ಲು, ಜೋರ ಮಳೆ ಬೀಳೋದು, ಬೆಂಕಿ ಹತ್ಕೊಂಡಿರೋದು ಎಲ್ಲ ಸಂಭವಿಸುತ್ತದೆ. ಜಾಸ್ತಿ ಆವಿನಕಲ್ಲಿಂದ ಬಿದ್ದು ಬೆಳೆ ನಾಶ ಆಗಿದೆ. ಅದು ಚಾಮರಾಜನಗರದಲ್ಲಿ ಬಾಳೆ ಗಿಡಗಳು ಫುಲ್ಲು ಹೊರಟೋಗ್ಬಿಟ್ಟಿದೆ. ಪಾಪ ಅವರಿಗೆ ಲಾಸ್ ಆಗಿದೆ. ಕಲ್ಲಂಗಡಿ ಹಣ್ಣು ಲಾಸ್ ಆಗಿದೆ, ಫುಲ್ಲು ಲಾಸ್ ಆಗಿದೆ. ಈ ಬಿರುಗಾಳಿ, ಮರಗಳು ಮತ್ತು ಉಳುವಿಕೆ, ವಿದ್ಯುತ್ ವ್ಯತ್ಯಾಸದಲ್ಲಿ ಕಾಣಿಸ್ತಾ ಇದೆ. ಫುಲ್ಲುನು ಸಣ್ಣ ಪ್ರಮಾಣದಲ್ಲಿ ಹಾನಿ ಉಂಟು ಮಾಡಬಹುದು. ಹಾನಿ ಎಲ್ಲರೂ ಹೊರಗಡೆ ಇದ್ದಾಗ ಸೇಫ್ಟಿಯಾಗಿರಬೇಕು. ಮಳೆ ಇನ್ನೇನು ಸಂಜೆ ಹೊತ್ತು ಬರುತ್ತೆ ಅಂದಿದ ತಕ್ಷಣ ಮನೆಗೆ ಹೊರಟೋಗ್ಬಿಡ್ಬೇಕು. ಫುಲ್ಲುನು ಬಿಸಿಲು ಮತ್ತು ಮಳೆ ವಿಚಿತ್ರವಾದ ಹವಾಮಾನ ಇಲಾಖೆ ಆಗಿದೆ. ಈ ಸರಿ ಇನ್ನೂ ಮಳೆ ಸ್ಟಾರ್ಟ್ ಆಗೋದು ಮಂತ್ ಎಂಡಲ್ಲಿ ಆಗಬೇಕಾಗಿತ್ತು. ಆದರೆ ಇವಾಗ ಯಾಕೋ ಬೇಗ ಹಬ್ಬಕ್ಕಿಂತ ಮುಂಚೆನೇ ಮಳೆ ಬರ್ತಿದೆ. ಅದರಿಂದ ಇದಾಗ್ತಿದೆ. 3 ದಿವಸದಿಂದ ಮಳೆ ಇದೆ. ಅದರಲ್ಲಿ ಇನ್ನೂ 3 ಡೇಸ್ ಮಳೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಬೆಂಗಳೂರು ಸೇರಿದಂತೆ ಹಲವಾರು ರಾಜ್ಯಗಳಲ್ಲಿ ಹಲವೆಡೆ ದಿನಗಳ ವೇಳೆ ತಾಪಮಾನ ಹೆಚ್ಚಾಗ್ತಿದೆ. ಫುಲ್ಲುನು ಬಿಸಿಲು ಜಾಸ್ತಿ ಇದೆ. ಸಂಜೆ ಹೊತ್ತು ಮಳೆ ಬರುತ್ತಿದೆ. 30ರಿಂದ 33 ನಡುವೆ ಇರುತ್ತದೆ. 30ರಿಂದ ಇರುತ್ತೆ. ಮಧ್ಯಾಹ್ನ ತೀವ್ರ ಬಿಸಿಲು ಇದ್ದರೂ ಮಳೆ ಸುರುವ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಮಳೆ ಹೆಚ್ಚಾಗಿ ಸುರಿಯುತ್ತದೆ. ಅದ್ರಾಗಂತೂ ಫುಲ್ಲುನು ಜಾಸ್ತಿ ಅಂದರೆ ಜಾಸ್ತಿ ಗಾಳಿ ಬೀಸ್ತೈತೆ. ಫುಲ್ಲುನು ಬರೀ ಆವಿನಕಲ್ಲು, ಅದರಲ್ಲಿ ಹಾಸನ, ಇದರಲ್ಲಿ ನೆಲಮಂಗಲ, ಬೆಂಗಳೂರು, ಆವಿನಕಲ್ಲು ಫುಲ್ಲುನು, ಚಾಮರಾಜನಗರ, ಕಲಬುರಗಿಯಲ್ಲಿ ಎಲ್ಲನೂ ಕವಿದು ಹಗುರದಿಂದ ಮಧ್ಯಾಹ್ನದ ವೇಳೆ ಸುರಿಯುವ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಫುಲ್ಲು ಹೆಚ್ಚಾಗಿರುತ್ತೆ. ಈ ಪರಿಸ್ಥಿತಿಯಲ್ಲಿ ಉಷ್ಣತೆ ಮತ್ತು ಆರ್ದ್ರತೆ ಹೆಚ್ಚಿರುವುದರಿಂದ ಜನರಿಗೆ ಒದ್ದೆಯಾದ ಉಷ್ಣತೆಯನ್ನು ಅನುಭವ ಪಡಿಸುತ್ತದೆ. ಫುಲ್ಲುನು ಆ ಥರ ಇರುತ್ತೆ. ರೈತರಿಗೆ ಸಖತ್ ಕಷ್ಟ ಆಗಿರ್ತಿದೆ. ಯಾಕೆಂದರೆ ಮಳೆ ಹುಯ್ಲಿ ಪರವಾಗಿಲ್ಲ, ಆವಿನಕಲ್ಲಿಂದ ಫುಲ್ ಎಫೆಕ್ಟ್ ಆಗ್ತಿದೆ. ಬೆಳೆ ನಾಶ ಆಗ್ತಿದೆ ಫುಲ್ಲುನು. ಅದರಿಂದ ಮಾವಿನಕಾಯಿಗಳು ಹೋಗ್ತವೆ, ಅವಿನ್ನ ಪೀಚಾಗಿರುತ್ತೆ. ಅದು ಒಂದು ಸ್ವಲ್ಪ ಡೇಂಜರಸ್ ಆಗಿರುತ್ತೆ. ಅದೇ ಬಾಳೆಗೊನೆದಂತೂ ನೋಡಿದಾಗ ತುಂಬ ಬೇಜಾರಾಗುತ್ತೆ. ಅಷ್ಟೊಂದಾಗಿದೆ. ಸಾರ್ವಜನಿಕ ಮುಖ್ಯ ಸೂಚನೆಗಳು, ಜನರಿಗೆ ಮುಖ್ಯ ಸೂಚನೆಗಳೇನೆಂದರೆ, ಭಾರೀ ಮಳೆ, ಮಿಂಚು, ಗುಡುಗು ಇರುವ ಹಿನ್ನೆಲೆಯಲ್ಲಿ ಜನರು ಕೆಳಗಿನ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳುವುದು ಅತ್ಯುತ್ತಮ. ಇವಾಗ ನಾನು ಒಂದೆರಡು ಹೇಳ್ತೀನಿ, ಅದನ್ನು ಮಾಡ್ಕೊಬೇಕು. ಮಿಂಚು ಹೊಡೆಯುವ ಸಮಯದಲ್ಲಿ ತೆರೆದ ಜಾಗದಲ್ಲಿ ನಿಲ್ಲಬೇಡಿ. ಮಿಂಚು ಜೋರಾಗಿ ಹೊಡಿತೈತೆ, ಆವಾಗ ಅಲ್ಲಿ ಮರದ ಕೆಳಗಡೆ ಆ ಥರ ನಿಂತ್ಕೊಬೇಡಿ. ಯಾಕೆ ಅಂದರೆ ಮಿಂಚು ಹೊಡೆದ್ರಿಂದ ನಮಗೆ ಡೇಂಜರಸ್ ಜಾಸ್ತಿ ಇರುತ್ತೆ. ಮರದ ಕೆಳಗಡೆ ಆಶ್ರಯ ಅಂತೂ ಪಡೆಯಬೇಡಿ. ಯಾಕೆಂದರೆ ಮರದಲ್ಲಿ ಬೆಂಕಿ ಎತ್ಕೊಳುತ್ತೆ. ನಮ್ಮ ಸೇಫ್ಟಿ ನಮಗೆ ಮುಖ್ಯವಾದದ್ದು ಹೇಳಬೇಕು ಅಂದರೆ. ಇದು ಮಾಡಬಾರ್ದು ಫುಲ್ಲುನು. ಮೊಬೈಲ್ ಚಾರ್ಜಿಂಗ್ ವೇಳೆ ಜಾಗೃತವಾಗಿರಿ. ಯಾಕೆಂದರೆ ಡಮ್ ಅಂದಿದ ತಕ್ಷಣ ಚಾರ್ಜರ್ ಪಿನ್ನು ಡಮ್ ಅಂದ್ಬಿಡುತ್ತೆ. ಫುಲ್ಲುನು ಅದೊಂದಾಗಿರುತ್ತೆ. ಆಮೇಲೆ ಅನಾವಶ್ಯಕತೆಯಾಗಿ ಪಯಣ ತಪ್ಪಿಸಬಾರದು. ಎಲ್ಲಾದರೂ ಹೊರಗಡೆ ಹೋಗೋದು ಅವೆಲ್ಲ ಮಾಡಬಾರ್ದು. ಗಾಡಿ ತಗೊಂಡೋಗೋದು ಮಳೆ ಜೋರ ಇದ್ದಾಗ ಫುಲ್ಲು ಹೋಗಬಾರ್ದು ಅಂತ. ಮನೆಯ ಹೊರಗಿನ ವಸ್ತುಗಳನ್ನು ಸುರಕ್ಷಿತವಾಗಿ ಇಡಿ. ಫುಲ್ಲುನು ಸೇಫ್ಟಿ ವೆರಿ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೇನೆ. ಈ ಮಳೆ ಬಿಸಿಲಿನ ತಾಪಮಾನವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುವುದರಿಂದ ಜನರಿಗೆ ತಂಪಿನ ಅನುಭವ ನೀಡುತ್ತದೆ. ಈ ಮಳೆಯಿಂದ ಜಾಸ್ತಿ ಬಿಸಿಲಿತ್ತು, ಮಳೆ ಹುಯ್ತಾ ಇರೋದ್ರಿಂದ ಇವಾಗ ತಂಪಾಗ್ತಿದೆ. ಮತ್ತು ದನ ಕರುಗಳಿಗೆಲ್ಲ ಮೇವಾಗ್ತಿದೆ. ಅದು ಆವಿನಕಲ್ಲು ಒಂದು ಸ್ವಲ್ಪ ಡೇಂಜರಸ್ ಅನಿಸ್ತದೆ, ಅದೊಂದೇ ಇರೋದು. ಆದರೆ ಮಳೆಯಿಂದ ಆರ್ದ್ರತೆ ಹೆಚ್ಚಾಗುತ್ತದೆ. ಫುಲ್ ಮಾನ ಹೆಚ್ಚಾಗುತ್ತದೆ. ಕಾರಣ ಆರೋಗ್ಯದ ಸಮಸ್ಯೆ ಉಂಟಾಗುವ ಸಾಧ್ಯತೆ ಅತಿ ಹೆಚ್ಚಿದೆ. ಅದರಲ್ಲಿ ಆವಿನಕಲ್ಲು ತಿನ್ನೋದ್ರಿಂದ ನೆಗಡಿ, ಕೆಮ್ಮು ಎಲ್ಲನೂ ಜಾಸ್ತಿ ಆಗೋದು ಫುಲ್ಲು ಇರುತ್ತೆ. ಆಮೇಲೆ ಆರೋಗ್ಯ ತಪ್ಪೋದು, ಆಸ್ಪತ್ರೆಗೆ ಇಕ್ಕೋದು. ಇವಾಗ ಸೇಫ್ಟಿನೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಫುಲ್ಲುನು. ಅದನ್ನು ಏನು ಮಾಡ್ಕೊಬೇಕು. ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಮಂದಿಯಲ್ಲಿ ಕೆಲವು ದಿನಗಳಲ್ಲಿ ಬಿಸಿಲು ಮಳೆ ಹೆಚ್ಚಾಗಿರುತ್ತೆ. ಬಿಸಿಲು ಜಾಸ್ತಿ ಇರುತ್ತೆ.
ವಿಚಿತ್ರವಾದ ಹವಾಮಾನ ಮುಂದುವರೆಯಲು ವಿಶೇಷವಾಗಿ ಕರಾವಳಿ ತೀರಗಳಲ್ಲಿ ಜಾಸ್ತಿ ಮಳೆ, ಕರಾವಳಿ, ಮಲೆನಾಡು ಮತ್ತು ಉತ್ತರ ಕರ್ನಾಟಕದಲ್ಲಿ ಕೆಲವು ಭಾಗಗಳಲ್ಲಿ ಹೆಚ್ಚಿದೆ. ಮಳೆಯಾಗುವ ನಿರೀಕ್ಷೆಯೂ ಇದೆ. ಹವಾಮಾನ ಇಲಾಖೆ ಹೇಳುವ ಪ್ರಕಾರ ಆವಿನಕಲ್ಲು ಮಳೆಯಿಂದ ಬೆಳೆ ಹಾನಿ ಉಂಟು ಮಾಡಿದೆ. ಅದಂತೂ ಕಷ್ಟಕರವಾದದ್ದು. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.